ನಮಸ್ತೆ ಸ್ನೇಹಿತರೆ, ಆಶಾ ಪರಮೇಶ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಭೀಮನ ಅಮಾವಾಸ್ಯೆ ಪೂಜೆಯ ಸಿದ್ಧತೆ, ಪೂಜೆಯ ಸಮಯ, ಪೂಜಾ ವಿಧಾನ ಎಲ್ಲ ಮಾಹಿತಿಯನ್ನು ಈಗಾಗಲೇ ನಾವು ತಿಳಿದುಕೊಂಡಿದ್ದೀವಿ. ಭೀಮನ ಅಮಾವಾಸ್ಯೆ ದೇವರು ಅಂದರೆ ಪಾರ್ವತಿ ಪರಮೇಶ್ವರ ಪೂಜೆ ಎಲ್ಲ ಮುಗಿಸಿದ ನಂತರ ಗಂಡನ ಪಾದ ಪೂಜೆ ಮಾಡುವುದು ವಾಡಿಕೆ. ಪತಿಯೇ ಪ್ರತ್ಯಕ್ಷ ದೇವರು ನಮಗೆ ಅವರು ಅಲ್ವಾ. ಹಾಗಾಗಿ ಪಾದಪೂಜೆ ಹೇಗೆ ಮಾಡೋದು ಅಂತ ನಾನು ಈಗ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಬೆಳಗ್ಗೆ ಅಥವಾ ಸಂಜೆ ಯಾವ ಸಮಯದಲ್ಲಿ ಬೇಕಾದರೂ ಮಾಡಿ, ಆದರೆ ನಾವು ಕೆಲವೊಂದು ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು ಸ್ನೇಹಿತರೆ. ಪೂಜೆಗೆ ಏನೇನೆಲ್ಲ ಬಳಸ್ತೀರಾ? ಅರಿಶಿನ, ಕುಂಕುಮ, ಅಕ್ಷತೆ, ಹೂವು, ಕರ್ಪೂರ ಎಲ್ಲವೂ ನಮಗೆ ಎಷ್ಟು ಬೇಕೋ ಪಾದ ಪೂಜೆಗೆ ಅಷ್ಟು ಮಾತ್ರ ಬೇರೆಯೇ ತೆಗೆದಿಟ್ಟುಕೊಂಡು ಪೂಜೆ ಮಾಡಬೇಕು. ಉಳಿದಿರುವುದನ್ನು ದೇವರಿಗಾಗಲಿ ಹೊಸ್ತಿಲಿಗಾಗಲಿ ಮತ್ತೆ ಬಳಸಬಾರದು ಸ್ನೇಹಿತರೆ. ಹಾಗೆ ಪೂಜೆ ಮಾಡಬೇಕಾದ್ರೆ ನಾವು 2 ದಾರ ರೆಡಿ ಮಾಡಿಕೊಂಡು ಪೂಜೆ ಮಾಡಿ ಇಟ್ಟಿಕೊಳ್ಳಿ. ಅಂದರೆ ನಾವು ಭೀಮನ ಪೂಜೆ ಮಾಡ್ತಿರ್ತೀವಲ್ಲ, ಜ್ಯೋತಿ ಸ್ತಂಭಗಳು ಪೂಜೆ ಮಾಡಬೇಕಾದ್ರೆ ದಾರ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆಗ ನಿಮ್ಮ ಮನೆಯಲ್ಲಿ ಮಕ್ಕಳು ಏನಾದರೂ ಪೂಜೆ, ಈಗ ಹೆಣ್ಮಕ್ಳು ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರಲ್ವ, ಹೆಣ್ಮಕ್ಳು ಪೂಜೆ ಕೂರಿಸ್ಕೊತೀವಿ ನಾವು. ಆ ಹೆಣ್ಣು ಮಗಳಿಗೂ ಸಹ ಒಂದು ಎಕ್ಸ್ಟ್ರಾ ದಾರವನ್ನು ರೆಡಿ ಮಾಡ್ಕೊಳ್ರಿ. ನಿಮಗೂ ನಿಮ್ಮ ಗಂಡ ಮತ್ತು ಮಕ್ಕಳಿಗೆ ಯಾರ್ಯಾರು ಕಟ್ಕೊತಾರೋ ಅವ್ರು ಎಷ್ಟೋರ್ನು ರೆಡಿ ಮಾಡಿ ಇಟ್ಕೊಂಡು ಪೂಜೆ ಮಾಡಬೇಕಾದ್ರೆ ಆ ದೋರಗಳಿಗೂ ಪೂಜೆ ಮಾಡಿರ್ರಿ. ಅಷ್ಟು ಅಂತ ರೆಡಿ ಮಾಡ್ಕೊಂಡಿರಿ. ಗಂಡನನ್ನು ಮತ್ತು ಪೂರ್ವ ಅಥವಾ ಉತ್ತರವಾಗಿ ಕೂರಿಸಿ. ನೀವು ಅಷ್ಟೇ ಉತ್ತರ ಅಥವಾ ಪೂರ್ವ ಅಭಿಮುಖವಾಗಿ ಕೂತುಕೊಂಡು ಆದಷ್ಟು ಗಂಡನ ಬಲಭಾಗಕ್ಕೆ ಬರುವಂತಿರಲಿ. ಮೊದಲಿಗೆ ಅವರ ಕೈಯಿಂದ ನಿಮ್ಮ ಕೈಗೆ ವ್ರತದ ದಾರವನ್ನು ಕಟ್ಟಿಸಿಕೊಳ್ಳಿ. ನಂತರ ಅವರ ಕೈಗೆ ನೀವು ವ್ರತದ ದಾರವನ್ನು ಕಟ್ಟಿ. ತದನಂತರ ಅಗಲವಾದ ತಟ್ಟೆ ತೆಗೆದುಕೊಳ್ಳಿ. ನಿಮ್ಮ ಪತಿದೇವರ 2 ಪಾದಗಳು ಆ ತಟ್ಟೆಯೊಳಗೆ ಇಡಬೇಕು. ಆ ಥರ ಇರೋ ಹಾಗೆ ನೋಡಿಕೊಳ್ಳಿ. 2 ಪಾದಗಳು ತಟ್ಟೆಯೊಳಗೆ ಇರಿಸಿ ಪಾದ ಪೂರ್ತಿಯಾಗಿ ನೀರಿನಿಂದ ತೊಳೆಯಬೇಕು. ಇಮ್ಮಡಿಯಿಂದ ಮುಂಭಾಗ ಬೆರಳು ತನಕ ಪಾದಗಳನ್ನು ನೀಟಾಗಿ ತೊಳೆದು ಒಂದು ಬಟ್ಟೆಯನ್ನು ಒರೆಸಿ ನೀವು ವಿಭೂತಿ, ಕುಂಕುಮ, ಹಣೆಗೆ ಹಾಗೂ ಪಾದಗಳಿಗೆ ವಿಭೂತಿ, ಅರಿಶಿನ, ಕುಂಕುಮ, ಅಕ್ಷತೆ, ಹೂವು ಏರಿಸಿ ಧೂಪ ದೀಪ ಮಾಡಿ ನಿಮ್ಮ ಪತಿಯ ಪಾದಗಳಿಗೆ ನಮಸ್ಕಾರ ಮಾಡಿಕೊಳ್ಳಿ. ಅವರ ಕೈಗೆ ಅಕ್ಷತೆ ಕೊಟ್ಟಿರಿ. ಅವರು ನಿಮಗೆ ಅಕ್ಷತೆ ಕಾಳು ಹಾಕಿ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡುತ್ತಾರೆ. ನಂತರ ಪಾದ ತೊಳೆದ ನೀರು ನಾವು ಸ್ವಲ್ಪ ಪ್ರೋಕ್ಷಣೆ ಮಾಡಿಕೊಂಡು ಹೂವನ್ನು ಅವ್ರ ಪಾದದ ಹತ್ರ ನಾವು ಹೂವು ಇಟ್ಟಿರ್ತೀವಲ್ಲ, ಆ ಹೂವನ್ನು ಪ್ರಸಾದ ರೂಪವಾಗಿ ನಾವು ಮುಡಿಸಿಕೊಳ್ಳಬೇಕು. ನಂತರ ನೀವು ಏನಾದರೂ ಸ್ವೀಟು ತಿನ್ನಿಸಿ ಅವರು ನಿಮಗೆ ತಿನ್ನಿಸ್ತಾರೆ. ನಾವು ಗಂಡನಿಂದ ತುಂಬ ದೊಡ್ಡದಾಗಿ ಏನು ಉಡುಗೊರೆಯನ್ನು ಅಪೇಕ್ಷೆ ಪಡಬೇಡಿ. ಅವರಾಗಿ ಏನಾದರೂ ನಮಗೆ ಕೊಟ್ಟರೆ ಖುಷಿಯಿಂದ ಸ್ವೀಕರಿಸಿ. ಏನೇ ಕೊಟ್ಟರು, ಒಂದು ಮೊಳ ಹೂವು ತಂದು ಕೊಟ್ಟರು ಖುಷಿಯಿಂದ ಸ್ವೀಕರಿಸಿ. ಇಲ್ಲಮ್ಮ ನನ್ನ ಹತ್ರ ಇಷ್ಟೇ ಕಾಣಿಕೆ ಇರೋದು ಅಂತ ₹1 ಕೊಟ್ಟರು ಖುಷಿಯಿಂದ ಸ್ವೀಕರಿಸಿ. ಯಾಕಂದರೆ ನಮಗೆ ಅವರೇ ದೊಡ್ಡ ಗಿಫ್ಟು. ನಮ್ಮ ಹೆಣ್ಣು ಮಕ್ಕಳಿಗೆ ಅವರು ಆರೋಗ್ಯದಿಂದ ಇದ್ದು ನಮ್ಮ ಅರಿಶಿನ ಕುಂಕುಮದ ಭಾಗ್ಯವೇ ಬೆಲೆ ಕಟ್ಟಲಾಗದ ಉಡುಗೊರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಮತ್ತು ದಾರವನ್ನು ನಾವು ಎಷ್ಟು ಭಕ್ತಿಯಿಂದ ಕಟ್ಟಿರುತ್ತೇವೋ ಅಷ್ಟೇ ಭಕ್ತಿಯಿಂದ ನಾವು ಮತ್ತೆ ವಿಸರ್ಜನೆ ಮಾಡಬೇಕು. ಯಾವುದಾದರೂ ಗಿಡದ ಬುಡದಲ್ಲಿ ಮಣ್ಣಿನಲ್ಲಿ ಹೂತಿ ಹಾಕಿ ನಾವು ಮತ್ತೆ ವಿಸರ್ಜನೆ ಮಾಡಿದಾಗ 3 ದಿನ ಇಟ್ಕೋಬೋದು, 5 ದಿನ ಇಟ್ಕೋಬೋದು, 9 ದಿನ ಇಟ್ಕೋಬೋದು. ನಿಮ್ಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಇಟ್ಕೊಂಡು ವಿಸರ್ಜನೆ ಮಾಡಿ. ಮತ್ತು ಪೂಜೆಯ ದೀಪಗಳು, ನಾವು ಪೂಜೆ ಮಾಡಿರ್ತೀವಲ್ಲ, ದೀಪ ಕಂಬಗಳು ನಾವು ಮಲಗುವವರೆಗೂ ಉರಿಯಲಿ. ಮಾರನೇ ದಿನ ವಿಸರ್ಜನೆ ಮಾಡಿಕೊಳ್ಳಿ. ಮಾರನೇ ದಿನ ಸ್ನಾನ ಮಾಡಿ ಅರಿಶಿನ, ಕುಂಕುಮ, ಹೂವು, ಧೂಪ ದೀಪ ಮಾಡಿ ಏನಾದರೂ ನೈವೇದ್ಯ ಮಾಡಿ ವಿಸರ್ಜನೆ ಮಾಡಿ. ತಟ್ಟೆಯಲ್ಲಿರುವ ಅಕ್ಕಿಯನ್ನು ನೀವು ಅಡುಗೆಗೆ ಬಳಸಬಹುದು ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಗಂಡನ ಪಾದದ ಪೂಜೆಯ ಬಗ್ಗೆ ವಿವರವಾಗಿ ತಿಳಿಸಿಕೊಟ್ಟಿದ್ದೇನೆ. ಏನಾದರೂ ನಿಮಗೆ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕೇಳಿ, ಉತ್ತರ ಕೊಡ್ತೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.